ತುಳಸಿ ಸಸ್ಯವು ಕೇವಲ ಒಂದು ಗಿಡವಲ್ಲ, ಅದು ಸಾಕ್ಷಾತ್ ಮಹಾಲಕ್ಷ್ಮಿಯ ರೂಪವಾಗಿದೆ. ಮನೆಯಲ್ಲಿ ತುಳಸಿ ಸಮೃದ್ಧಿಯಾಗಿ ಬೆಳೆದಿದ್ದರೆ ಅಲ್ಲಿ ಸದಾ ದೈವಿಕ ರಕ್ಷಣೆ ಇರುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ತುಳಸಿಯ ಒಣಗಿದ ಕಡ್ಡಿ ಅಥವಾ ಕಾಂಡದಿಂದ ಮಾಡುವ ಕೆಲವು ಪುಟ್ಟ ಉಪಾಯಗಳು ಮನೆಯ ದಾರಿದ್ರ್ಯವನ್ನು ಹೋಗಲಾಡಿಸಿ ಐಶ್ವರ್ಯವನ್ನು ತಂದುಕೊಡುತ್ತವೆ. ಈ ವಿಷಯದ ಕುರಿತಾದ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಮೊದಲನೆಯದಾಗಿ, ಗುರುವಾರ ಅಥವಾ ಶುಕ್ರವಾರದ ದಿನಗಳಲ್ಲಿ ಸ್ನಾನ ಮಾಡುವ ನೀರಿಗೆ ತುಳಸಿಯ ಒಂದು ಚಿಕ್ಕ ಕಡ್ಡಿಯನ್ನ ಹಾಕಿ ಸ್ನಾನ ಮಾಡಬೇಕು. ಹೀಗೆ ಮಾಡುವುದರಿಂದ ದೇಹದಲ್ಲಿರುವ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಹೊಸ ಚೈತನ್ಯ ಮೂಡುತ್ತದೆ ಮತ್ತು ಪ್ರತಿಯೊಂದು ಕೆಲಸದಲ್ಲೂ ಅದೃಷ್ಟ ನಿಮ್ಮನ್ನು ಹಿಂಬಾಲಿಸುತ್ತದೆ. ಇದು ಹಣದ ಆಕರ್ಷಣೆಗೆ ಹಾಗೂ ದಾರಿದ್ರ್ಯ ನಿವಾರಣೆಗೆ ಇರುವ ಅತ್ಯಂತ ಸುಲಭವಾದ ಮಾರ್ಗವಾಗಿದೆ. ಎರಡನೆಯದಾಗಿ, ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇದ್ದಾಗ ಅಥವಾ ಆರ್ಥಿಕ ಸಂಕಷ್ಟಗಳು ಕಾಡುತ್ತಿದ್ದಾಗ ಒಂದು ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಳ್ಳಿ. ಅದರಲ್ಲಿ ತುಳಸಿಯ ಒಂದು ಒಣಗಿದ ಕಡ್ಡಿ ಹಾಗೂ 2 ಎಲೆಗಳನ್ನು ಹಾಕಿ ಮುಳುಗಿಸಿ. ನಂತರ ಆ ಕಡ್ಡಿ ಮತ್ತು ಎಲೆಗಳ ಸಹಾಯದಿಂದ ಆ ನೀರನ್ನು ಮನೆಯ 8 ದಿಕ್ಕುಗಳಿಗೆ ಹಾಗೂ ಪ್ರತಿಯೊಂದು ಮೂಲೆಗಳಿಗೂ ಪ್ರೋಕ್ಷಣೆ ಮಾಡಿ. ಈ ಕೆಲಸ ಮಾಡುವಾಗ ಮಹಾವಿಷ್ಣು ಹಾಗೂ ಮಹಾಲಕ್ಷ್ಮಿಯ ನಾಮಸ್ಮರಣೆ ಮಾಡುವುದರಿಂದ ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳು ಹೊರಹೋಗಿ ಪಾಸಿಟಿವ್ ಎನರ್ಜಿ ವೃದ್ಧಿಯಾಗುತ್ತದೆ. ಇದರಿಂದ ಹಣಕಾಸಿನ ಅಡೆತಡೆಗಳು ನಿವಾರಣೆಯಾಗಿ ಅನಗತ್ಯ ಖರ್ಚುಗಳು ಕಡಿಮೆಯಾಗುತ್ತವೆ ಮತ್ತು ವ್ಯಾಪಾರ ಉದ್ಯೋಗದಲ್ಲಿ ಯಶಸ್ಸು ಸಿಗುತ್ತದೆ. ಮೂರನೆಯ ಅತ್ಯಂತ ಶಕ್ತಿಯುತವಾದ ಉಪಾಯವೆಂದರೆ 7 ಸಂಖ್ಯೆಯ ತುಳಸಿಯ ಒಣಗಿದ ಕಡ್ಡಿಗಳನ್ನು ತೆಗೆದುಕೊಳ್ಳುವುದು. ಈ 7 ಕಡ್ಡಿಗಳನ್ನು ಒಂದು ಅರಿಶಿನ ಬಣ್ಣದ ಬಟ್ಟೆಯಲ್ಲಿ ಇಟ್ಟು ಮೂಟೆಯಂತೆ ಕಟ್ಟಬೇಕು. ನಂತರ ದೇವರ ಕೋಣೆಯಲ್ಲಿ ವಿಷ್ಣು ದೇವರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಈ ಮೂಟೆಯನ್ನು ಕೈಯಲ್ಲಿ ಹಿಡಿದು ನಿಮ್ಮ ಕಷ್ಟಗಳನ್ನು ಹೇಳಿಕೊಳ್ಳುತ್ತಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು. ಸುಮಾರು 20 ನಿಮಿಷಗಳ ಕಾಲ ದೇವರ ಮುಂದೆ ಈ ಮೂಟೆಯನ್ನು ಇಟ್ಟು ನಂತರ ಅದನ್ನು ಮನೆಯ ಮುಖ್ಯ ದ್ವಾರದ ಮೇಲೆ ಕಟ್ಟಬೇಕು. ಈ ಕೆಲಸ ಮಾಡುವುದರಿಂದ ಮನೆಯ ವಾಸ್ತು ದೋಷಗಳು ಹಾಗೂ ಗೃಹ ದೋಷಗಳು ನಿವಾರಣೆಯಾಗುತ್ತವೆ. ತುಳಸಿ ಕಾಂಡದ ಶಕ್ತಿಯು ಮನೆಯೊಳಗೆ ಪ್ರವೇಶಿಸುವುದರಿಂದ ಹಣ ಇಡುವ ಜಾಗ ಎಂದಿಗೂ ಖಾಲಿಯಾಗುವುದಿಲ್ಲ. ಮದುವೆ ಅಥವಾ ಪ್ರೇಮದ ವಿಚಾರದಲ್ಲಿ ಜಯ ಸಿಗಲು ತುಳಸಿಯ ಬೀಜಗಳನ್ನು ಹಾಲಿನಲ್ಲಿ ಬೆರೆಸಿ ಶಿವನಿಗೆ ಅಭಿಷೇಕ ಮಾಡುವುದು ಬಹಳ ಶ್ರೇಷ್ಠ. ಹಾಗೆಯೇ ಕೆಂಪು ಬಣ್ಣದ ಬಟ್ಟೆಯಲ್ಲಿ ತುಳಸಿ ಬೀಜಗಳನ್ನು ಕಟ್ಟಿ ಹಣ ಇಡುವ ಜಾಗದಲ್ಲಿ ಅಥವಾ ದೇವರ ಕೋಣೆಯಲ್ಲಿ ಇಟ್ಟರೆ ಆರ್ಥಿಕ ಕೊರತೆ ಎಂದಿಗೂ ಬರುವುದಿಲ್ಲ. ತುಳಸಿ ಗಿಡವನ್ನು ಬಹಳ ಶ್ರದ್ಧೆಯಿಂದ ಬೆಳೆಸಬೇಕು. ನೆನಪಿರಲಿ, ಮುಟ್ಟಾದ ದಿನಗಳಲ್ಲಿ ತುಳಸಿಯನ್ನು ಸ್ಪರ್ಶ ಮಾಡಬಾರದು ಮತ್ತು ಗಿಡದ ಬುಡದಲ್ಲಿ ಗಂಧದ ಕಡ್ಡಿ ಅಥವಾ ಅಗರಬತ್ತಿಗಳನ್ನು ಚುಚ್ಚಬಾರದು. ಭಕ್ತಿಯಿಂದ ತುಳಸಿ ಮಾತೆಯನ್ನು ಪೂಜಿಸಿದರೆ ನಿಮ್ಮ ಜೀವನದ ಸಕಲ ಸಂಕಷ್ಟಗಳು ದೂರವಾಗಿ ಸುಖ ಮತ್ತು ಶಾಂತಿ ಲಭಿಸುತ್ತದೆ.